ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಎಜುಟಾಕ್ಸ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಅಂದರೆ ಎಲ್ಲರ ಕಾಂಪಿಟೇಟಿವ್ ಎಕ್ಸಾಮಿಗೆ ಓದ್ತಾ ಇರ್ತೀರ. ಈಗಿನ ದಿನಗಳಲ್ಲಿ ಎಲ್ಲ ಎಕ್ಸಾಮ್ಸ್ಗಿಂತ ಮುಂಚೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಅಂತ ಮಾಡ್ತಾರೆ. ಆ ಪರೀಕ್ಷೆಯ ಕ್ವಶನ್ ಪೇಪರ್ ಯಾವ ರೀತಿಯಾಗಿರುತ್ತೆ ಅಂತೇಳಿ ಒಂದು ಮಾಡೆಲ್ ಕ್ವಶನ್ ಪೇಪರ್ ಇದೆ, ಬನ್ನಿ ಅದನ್ನು ನೋಡೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬನ್ನಿ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ. ನೋಡಿ, ಇದು ಮಾಡೆಲ್ ಕ್ವಶನ್ ಪೇಪರ್ 2018ರದ್ದು. ಇಲ್ಲಿ ನೋಡ್ಬೋದು, ಈ ಕ್ವಶನ್ ಪೇಪರು 150 ಅಂಕಗಳಿರುತ್ತೆ. ಹಾಗೆ ಇದನ್ನು ಬರೆಯಲು ಸಮಯ 1.5 ಗಂಟೆ ಇರುತ್ತೆ. ಇಲ್ಲಿ ಕೆಲವೊಂದಿಷ್ಟು ಸೂಚನೆಗಳನ್ನ ಕೊಟ್ಟಿದ್ದಾರೆ ಕ್ವಶನ್ ಪೇಪರಲ್ಲಿ. ಒಂದನೇದೇನಪ್ಪ ಅಂದರೆ, ಈ ಪ್ರಶ್ನೆ ಪತ್ರಿಕೆಯಲ್ಲಿ 12 ಪ್ರಶ್ನೆಗಳಿದ್ದು ಇವುಗಳನ್ನು 2 ವಿಭಾಗಗಳಲ್ಲಿ ನೀಡಲಾಗಿದೆ. ಅಂದರೆ 12 ಪ್ರಶ್ನೆ ಅಷ್ಟೇ ಇರ್ತವೆ 150 ಮಾರ್ಕ್ಸಿಗೆ. ಅಭ್ಯರ್ಥಿಯು ಎಲ್ಲ ಪ್ರಶ್ನೆಗಳಿಗೂ ಉತ್ತರಿಸಬೇಕು, ಅಂದರೆ ಯಾವುದೇ ರೀತಿಯಾದಂಥ ಚಾಯ್ಸ್ ಇರೋದಿಲ್ಲ. ಅದೇ ರೀತಿ ಪ್ರತಿ ಪ್ರಶ್ನೆಯು ಒಳಗೊಂಡಿರುವ ಅಂಕಗಳನ್ನು ಪ್ರಶ್ನೆಯ ಎದುರಿಗೆ ಇರುವ ಆವರಣದಲ್ಲಿ ಸೂಚಿಸಲಾಗಿದೆ. ಪ್ರಶ್ನೆಯ ವಿವರ ಅಂಕಗಳ ಹಂಚಿಕೆಗಾಗಿ ಈ ಪ್ರಶ್ನೆ ಉತ್ತರ ಪುಸ್ತಿಕೆಯ ಪುಟ ಸಂಖ್ಯೆ 5ರಲ್ಲಿನ ಪ್ರಶ್ನೆಗಳ ಕೋಷ್ಟಕವನ್ನು ಗಮನಿಸತಕ್ಕದ್ದು. ಈ ರೀತಿಯಾಗಿ ಒಂದು 8 ಸೂಚನೆಗಳನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಕೆಳಗೆ ಬಂದರೆ ಸೆಕ್ಷನ್ ಎದಲ್ಲಿ ಎಷ್ಟು ಕ್ವಶನ್ಸ್ ಇದ್ದಾವೆ ನೋಡೋಣ. ಮೊದಲನೇದಾಗಿ 1ನೇ ಕ್ವಶನ್ನು, ಈ ಕೆಳಗಿನ ಯಾವುದಾದ್ರೂ ಒಂದು ವಿಷಯವನ್ನು ಕುರಿತು 300 ಶಬ್ದಗಳಲ್ಲಿ ಪ್ರಬಂಧ ಬರೆಯಿರಿ. ಇದಕ್ಕೆ 25 ಮಾರ್ಕ್ಸ್ ಇರುತ್ತೆ. ನೋಡಿ, ಅಲ್ಲಿ ಬ್ರಾಕೆಟಲ್ಲಿ 25 ಅಂತ ಕೊಟ್ಟಿದ್ದಾರೆ. ಈ ಕ್ವಶನ್ನಿಗೆ 25 ಮಾರ್ಕ್ಸ್ ಇರುತ್ತೆ. ಇಲ್ಲಿ ಕೆಳಗಡೆ 4 ಕೊಟ್ಟಿದ್ದಾರೆ. ಈ 4ರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಆಯ್ದುಕೊಂಡು ಅದಕ್ಕೆ 300 ಶಬ್ದಗಳಲ್ಲಿ ಪ್ರಬಂಧವನ್ನು ಬರೀಬೇಕು. ಅದಕ್ಕೋಸ್ಕರ ಅಲ್ಲೇ ಕೆಳಗಡೆ ಜಾಗವನ್ನು ಕೊಟ್ಟಿದ್ದಾರೆ, ಅಲ್ಲಿ ನೀವು ಪ್ರಬಂಧವನ್ನು ಬರೀಬೇಕಾಗತ್ತೆ. ಅದೇ ರೀತಿ ಇನ್ನೊಂದು 2ನೇ ಕ್ವಶನ್ ನೋಡಿ, ಕೆಳಗಿನ ಗದ್ಯ ಭಾಗವನ್ನು ಗಮನವಿಟ್ಟು ಓದಿಕೊಂಡು ಕೊನೆಯಲ್ಲಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯಿರಿ. ಅಂದರೆ ಇಲ್ಲಿ ಕೆಳಗಡೆ ಒಂದು ಗದ್ಯ ಭಾಗವನ್ನು ಕೊಟ್ಟಿರ್ತಾರೆ. ಆ ಗದ್ಯ ಭಾಗವನ್ನು ಕರೆಕ್ಟಾಗಿ ಓದಿ ಕೆಳಗಡೆ ಅದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳಿರ್ತವೆ, ಅವಕ್ಕೆ ನೀವು ಉತ್ತರವನ್ನು ಕೊಡಬೇಕಾಗತ್ತೆ. ನೋಡಿ, ಈ ಗದ್ಯ ಭಾಗ ಇಷ್ಟು ಉದ್ದ ಇದೆ. ಇದನ್ನು ಓದಿ ಕೆಳಗಡೆ ಪ್ರಶ್ನೆಗೆ ಉತ್ತರ ಕೊಡಬೇಕು. ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ರೆ 5 × 5 = 25 ಅಂತೇಳಿ. ಅಂದರೆ 5 ಪ್ರಶ್ನೆಗಳಿರ್ತವೆ, ಒಂದೊಂದಕ್ಕೆ 5 ಮಾರ್ಕ್ಸು, ಟೋಟಲ್ ಆಗಿ 25 ಮಾರ್ಕ್ಸ್ ಇಲ್ಲಿ ಸಿಗುತ್ತೆ ನಿಮಗೆ. ನೋಡಿ, A, B, C, D ಮತ್ತು E ಈ ರೀತಿಯಾಗಿ 5 ಪ್ರಶ್ನೆಗಳಿದ್ದಾವೆ. 25 ಮಾರ್ಕ್ಸು ಅಲ್ಲಿ ಆಯಿತು. 2ನೇ ಪ್ರಶ್ನೆಗೆ 25 ಮಾರ್ಕ್ಸ್, ಟೋಟಲ್ 50 ಮಾರ್ಕ್ಸ್ ಆಯಿತು. 3ನೇ ಪ್ರಶ್ನೆ ಬಂದ್ಬಿಟ್ಟು ಸುಮಾರು 120 ಶಬ್ದಗಳಿಗೆ ಮೀರದಂತೆ ಈ ಕೆಳಗಿನ ಗದ್ಯ ಭಾಗವಾದ ಸಾರವನ್ನು ನಿಮ್ಮ ಸ್ವಂತ ಮಾತುಗಳಲ್ಲಿ ಬರೆಯಿರಿ ಅಂತ ಇದೆ. ಇದಕ್ಕೆ 25 ಮಾರ್ಕ್ಸ್. ಅಂದರೆ ಈ ಕೆಳಗಿನ ಒಂದು ಗದ್ಯ ಭಾಗವನ್ನು ಕೊಟ್ಟಿರ್ತಾರೆ. ಈ ಗದ್ಯ ಭಾಗವನ್ನು ಓದಿ ಆ ಗದ್ಯ ಭಾಗದಲ್ಲಿ ಏನೇನಿದೆಯಲ್ಲ ಇದನ್ನು ನೀವು ನಿಮ್ಮ ಸ್ವಂತ ವಾಕ್ಯದಲ್ಲಿ ಬರಿಬೇಕು. ಇದಕ್ಕೆ ನಿಮಗೆ 25 ಅಂಕಗಳು. ಟೋಟಲ್ ಆಗಿ ಈಗ 75 ಅಂಕಗಳು ಇಲ್ಲಿ ಆಯಿತು. ಅದೇ ರೀತಿಯಾಗಿ ನೆಕ್ಸ್ಟ್ 4ನೇ ಕ್ವಶನ್ ಬಂದ್ಬಿಟ್ಟು, ಈ ಗದ್ಯ ಭಾಗವನ್ನು ಕನ್ನಡಕ್ಕೆ ಅನುವಾದಿಸಿ ಅಥವಾ ಭಾಷಾಂತರಿಸಿ. ಅಂದರೆ ಇಂಗ್ಲೀಷಲ್ಲಿ ಒಂದು ಪ್ಯಾರಾವನ್ನು ಗದ್ಯ ಭಾಗವನ್ನು ಕೊಟ್ಟಿರ್ತಾರೆ, ಅದನ್ನು ನೀವು ಕನ್ನಡಕ್ಕೆ ಅನುವಾದ ಮಾಡಬೇಕು ಅಥವಾ ಭಾಷಾಂತರ ಮಾಡಬೇಕು. ಇದಕ್ಕೆ 25 ಮಾರ್ಕ್ಸ್. ಟೋಟಲ್ ಆಗಿ 100 ಮಾರ್ಕ್ಸ್ ಆಯಿತು 4 ಕ್ವಶನ್ನಲ್ಲಿ. ನೆಕ್ಸ್ಟ್ ಬಂದುಬಿಟ್ಟು 5ನೇ ಕ್ವಶನ್ನು 10 ಮಾರ್ಕ್ಸಿಗೆ. ಯಾವುದಾದ್ರೂ ಒಂದು ವಿಷಯವನ್ನು ಕುರಿತು 100 ಪದಗಳಿಗೆ ಮೀರದಂತೆ ಪತ್ರಿಕಾ ಸಂಪಾದಕರಿಗೆ ಒಂದು ಪತ್ರ ಬರೆಯಿರಿ. ಅಂದರೆ ಇಲ್ಲಿ ಕೆಳಗೆ ಒಂದು 4 ಕ್ವಶನ್ ಕೊಟ್ಟಿದ್ದಾರೆ. ಈ ಟಾಪಿಕ್ಗಳ ಮೇಲೆ ನೀವು 100 ಪದಗಳಿಗೆ ಮೀರದಂತೆ ಪತ್ರಿಕಾ ಸಂಪಾದಕರಿಗೆ ಒಂದು ಪತ್ರವನ್ನು ಬರೆಯಿರಿ. ಅಂದರೆ ಪತ್ರಿಕೆಯನ್ನು ಯಾರು ಪ್ರಿಂಟ್ ಮಾಡ್ತಿರ್ತಾರಲ್ಲ ಅವರಿಗೆ ಒಂದು ಪತ್ರವನ್ನು ಬರೆಯಿರಿ ಅಂತ ಕೊಟ್ಟಿರ್ತಾರೆ. ಇದು 10 ಮಾರ್ಕ್ಸಿಗೆ ಆಗಿರುತ್ತೆ. ಅಂದರೆ ಪತ್ರವನ್ನು ಬರೆಯೋದು 10 ಮಾರ್ಕ್ಸಿಗೆ. ಅದೇ ರೀತಿಯಾಗಿ ಕೆಳಗಿನವುಗಳಲ್ಲಿ 2ರ ಅರ್ಥ ಸ್ವಾರಸ್ಯವನ್ನು ವಿವರಿಸಿ. ಅಂದರೆ ಏನಿಲ್ಲ, ಗಾದೆ ಮಾತು ಆ ರೀತಿಯಾಗಿ
ಏನಾದರೂ ಒಂದೆರಡನ್ನು ಕೊಟ್ಟಿರ್ತಾರೆ, ಅವುಗಳ ಅರ್ಥ ಸ್ವಾರಸ್ಯವನ್ನು ನೀವು ನಿಮ್ಮದೇ ಆದ ಮಾತಿನಲ್ಲಿ ವಿವರಿಸಬೇಕಾಗುತ್ತೆ. ಒಂದೊಂದಕ್ಕೆ 5ರಂಗೆ 10 ಮಾರ್ಕ್ಸ್ ಆಗುತ್ತೆ. ನೋಡಿ 2 ಕೊಟ್ಟಿದ್ದಾರೆ, ಟೋಟಲ್ ಆಗಿ 4 ಕೊಟ್ಟಿದ್ದಾರೆ. ಅದರಲ್ಲಿ ನೀವು 2ಅನ್ನು ಬರಿಬೇಕು. ಅಂದರೆ ಒಂದೊಂದಕ್ಕೆ 5 ಮಾರ್ಕ್ಸ್ ನನಗೆ ಟೋಟಲ್ ಆಗಿ 10 ಮಾರ್ಕ್ಸ್ ಆಯಿತು. ಅದೇ ರೀತಿಯಾಗಿ ನೆಕ್ಸ್ಟ್ 7ನೇ ಪ್ರಶ್ನೆ ಬಂದುಬಿಟ್ಟು, ಕೆಳಗಿನ ನುಡಿಗಟ್ಟುಗಳಲ್ಲಿ 2ರ ಅರ್ಥ ವಿವರಿಸಿ ಅವುಗಳನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ಪ್ರಯೋಗಿಸಿ. ಅಂದರೆ ಕೆಳಗಡೆ 2 ನುಡಿಗಟ್ಟನ್ನು ಕೊಟ್ಟಿರ್ತಾರೆ, ಅವುಗಳ ಅರ್ಥವನ್ನು ವಿವರಿಸಿ ಆಮೇಲೆ ಆ ಗಟ್ಟಿಗೆ ನಿಮ್ಮ ಸ್ವಂತ ವಾಕ್ಯವನ್ನು ಬರೀಬೇಕಾಗುತ್ತೆ. ಒಂದೊಂದಕ್ಕೆ 3 ಮಾರ್ಕ್ಸ್ ನನಗೆ ಟೋಟಲ್ ಆಗಿ 6 ಮಾರ್ಕ್ಸ್ ಆಯಿತು. ಇಲ್ಲೂ ಕೂಡ ಅಷ್ಟೇ 4 ಕೊಟ್ಟಿದ್ದಾರೆ, ನಿಮಗೆ 2 ಯಾವುದಾದ್ರೂ ಬೇಕಾದರೂ ಅದನ್ನು ಬರಿಬೋದು. ಅದೇ ರೀತಿಯಾಗಿ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅಂತೇಳಿ 4 ಪ್ರಶ್ನೆಗಳಿದ್ದಾವೆ. ಒಂದೊಂದಕ್ಕೆ 1 ಮಾರ್ಕ್ಸ್ ಆಗಿರುತ್ತೆ. ಅದೇ ರೀತಿಯಾಗಿ ಕೆಳಗಿನವುಗಳಲ್ಲಿ 5ಕ್ಕೆ ತತ್ಸಮ ತದ್ಭವ ರೂಪಗಳನ್ನು ಬರೆಯಿರಿ ಅಂತ ಇದೆ. ಟೋಟಲ್ ಆಗಿ 5ಕ್ಕೆ ಒಂದೊಂದಕ್ಕೆ 1 ಮಾರ್ಕ್ಸ್ ನನಗೆ ಟೋಟಲ್ 5 ಮಾರ್ಕ್ಸ್ ಆಯಿತು. ಅದೇ ರೀತಿಯಾಗಿ ಕೆಳಗಿನವುಗಳಲ್ಲಿ 5ಅನ್ನು ಬಿಡಿಸಿ ಬರೆಯಿರಿ. 5ಅನ್ನು ಬಿಡಿಸಿ ಬರಿಬೇಕು, ಸಂಧಿಯ ಸೇರಿಸೋದೇನಿರಲ್ಲ, ಬರೀ ಬಿಡಿಸಿ ಬರೆದ್ರೆ ಸಾಕು. ಟೋಟಲ್ ಆಗಿ ಒಂದೊಂದಕ್ಕೆ 1 ಮಾರ್ಕ್ಸ್ ನನಗೆ ಟೋಟಲ್ ಆಗಿ 5 ಮಾರ್ಕ್ಸ್ ಕೊಡ್ತಾರೆ. ಇಲ್ಲಿಗೆ 10 ಪ್ರಶ್ನೆ ಆಯಿತು. 11ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ 5ಕ್ಕೆ ಅರ್ಥ ಬರೆಯಿರಿ. ಅಂದರೆ ಕೆಳಗಿನಾಗೆ ಒಂದು 5 ಶಬ್ದಗಳನ್ನು ಕೊಟ್ಟಿರ್ತಾರೆ, ಆ 5 ಶಬ್ದಗಳಿಗೆ ನೀವು ಅರ್ಥವನ್ನು ಬರೀಬೇಕಾಗುತ್ತೆ. ಅಲ್ಲಿ ಒಂದೊಂದಕ್ಕೆ 1 ಮಾರ್ಕ್ಸ್ ನನಗೆ ಟೋಟಲ್ ಆಗಿ 5 ಮಾರ್ಕ್ಸ್ ಆಯಿತು. ನೆಕ್ಸ್ಟ್ 12ನೇ ಪ್ರಶ್ನೆ ಬಂದುಬಿಟ್ಟು, ಈ 5ಕ್ಕೆ ವಿರುದ್ಧಾರ್ಥಕ ಪದ ಬರೆಯಿರಿ. ಇದು ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ವಿರುದ್ಧಾರ್ಥಕ ಪದಗಳು ಬರೆಯೋದು. ಇದು 5 ಕ್ವಶನ್ ಇರ್ತವೆ, ಟೋಟಲ್ ಆಗಿ 5 ಮಾರ್ಕ್ಸ್. ಇಲ್ಲಿಗೆ ಟೋಟಲ್ ಆಗಿ 150 ಮಾರ್ಕ್ಸಿನ ಪೇಪರ್ ಇರುತ್ತೆ. ಈ ಪೇಪರನ್ನು ಬರೀಲಿಕ್ಕೆ ನಿಮಗೆ 1.5 ತಾಸು ಟೈಮ್ ಇರುತ್ತೆ. ಈ ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆಯನ್ನು ಪಾಸ್ ಆಗಲಿಕ್ಕೆ ಮಿನಿಮಮ್ 50 ಮಾರ್ಕ್ಸನ್ನು ತೊಗೊಳ್ಬೇಕು. 50 ಮಾರ್ಕ್ಸನ್ನು ತೊಗೊಂಡ್ರೆ ಪಾಸ್ ಆಗ್ತೀರಿ. ನೋಡಿ, ಪೇಪರ್ ಅದು ಆದಷ್ಟು ಈ 50 ಮಾರ್ಕ್ಸ್ ತೆಗೆಯೋಷ್ಟೇನು ಕಷ್ಟ ಇಲ್ಲ ಅನ್ಕೋತೀನಿ. ಎಲ್ಲರೂ ಅತಿ ಸರಳವಾಗಿ ಪಾಸ್ ಆಗ್ಬೋದು. ಈ ಕ್ವಶನ್ ಪೇಪರಿನ PDF ಏನಾದರೂ ನಿಮಗೆ ಬೇಕಾಗಿತ್ತಪ್ಪ ಅಂದರೆ ಟೆಲಿಗ್ರಾಮಲ್ಲಿ ಎಜುಟಾಕ್ಸ್ ಇನ್ ಕನ್ನಡ ಅಂಥೇಳಿ ಒಂದು ಚಾನಲ್ಲು ಇದೆ, ಗ್ರೂಪು ಇದೆ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಬಿಟ್ಟು ಆ ಚಾನಲ್ಗೆ ಜಾಯ್ನ್ ಆದರೆ ಅಲ್ಲಿ ನಿಮಗೆ ಈ PDF ಸೆಂಡ್ ಮಾಡ್ತೀನಿ. ಆ ಚಾನಲಲ್ಲಿ ಸೆಂಡ್ ಮಾಡಿರ್ತೀನಿ, ಬಂದು ಡೌನ್ಲೋಡ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.